ಇದನ್ನ ಯಾಕೆ ಹೊಡಿಯತ್ತಾರು ಇಟ್ಟ್ಯಾಕೆ ತಲೆ ಕೆಡ್ಸ್ಕೊಂಡು ಇದು ಮಾಡತ್ತಾರು. ಯಾವಾಗ ಒಂದು ಕಡ್ಡಿ ಕೊರ್ದ ಎಲ್ಲ ಕುಲ ಆಗಿ ಹಸನ ಆಕೈತಿನೆಲ್ಲ ಚಿಲ್ಲರ್ ಬೆಳೆ ಇದು ಮಾಡಕ್ಕೆ ಅನುಕೂಲ ಆಕೈತತ್ತ ನೀವು ಹತ್ತಿರ್ಬೋದು ನೋಡ್ರಿ. ಒಂದ ತಿಳ್ಕೊರಿ, ಭೂಮಿ ಒಳಗೆ ಸಾಕಷ್ಟು ಜೀವಾಣುಗಳು ಇರ್ತಾವೆ. ಅವು ಜೀವಾಣುಗಳು ಏನು ತಿಂದು ಅವು ಸದೃಢಾಗಿರ್ಬೇಕು. ಸಾವಯವ ಇರ್ತಾವೆ, ಅದ್ರ ಜೋಡಿ ರಾಸಾಯನಿಕ ಬೆರೆಸಿದಾಗ ಅದೇನು ಸಗಣಿ ಇರ್ತೈತಲ್ಲ ಅದ್ರದ್ದು ಅದು ಬೆಳೆಗೆ ಒತ್ತಿರ್ತಾವೆ. ಮತ್ತು ರಿಂಗ್ ಪ್ರಕೃತಿ ಒಳಗೆ ಹೆಂಗೈತಿ ಅಂದ್ರೆ ಒಂದ್ರದ್ದು ಒಂದು ಕಿಸನ್ ಬದುಕ್ತಾವತ್ತಲ್ಲ ಆ ರೀತಿ ಇರ್ತೈತಿ. ನಾವು ಬರೀ ಖಾಲಿ ನೆಲಕ್ಕೆ ರಾಸಾಯನಿಕ ಹಾಕೋತ ಹೋದ್ರೆ ಎಂದೂ ಬೆಳೆ ಬರೋಂಗಿಲ್ಲ. ಅಲ್ಲಿ ನೀವು ಏನು ರಾಸಾಯನಿಕ ಕೊಟ್ಟಿರ್ತಿರಲಿ ಅದನ್ನು ತಿಂದು ಬೆಳೆಗೆ ಕೊಡೋರು ಅಲ್ಲಿ ಸಾಕಷ್ಟು ಜೀವಿಗಳು ಇರ್ತಾವೆ. ಹಿಂಗಾಗಿ ಏನದಿಲ್ಲ, ಇದನ್ನು ಕಂಪಲ್ಸರಿ ಮಾಡ್ರೆ ನಿಮ್ಗೆ ಅನುಕೂಲ ಆಗ್ತೈತಿ. ಯಾಕಂತ ಕೇಳ್ರಿ, ಒಂದು ಎಕರೆಗೆ ಏನಿಲ್ಲ ಅಂದರೂ ನಿಮ್ಗೆ 2 ರಿಂದ 3 ಡಬ್ಬಿ ತಿಪ್ಪಿ ಗೊಬ್ಬರ ಹಾಕಿದಷ್ಟು ಸಾಕಷ್ಟು ಇಲ್ಲಿ ಇದನ್ನು ಉಳಿತೈತಿ. ಬರೀ ನೀವು ಎಷ್ಟು 2,000 ರೂಪಾಯಿ ಖರ್ಚು ಮಾಡಿರಿ, ನೀವು ಮತ್ತೆ ಹರವಾಕೋದು ಟ್ಯಾಕ್ಟ್ರಲ್ಲಿ ತಿಪ್ಪಿ ತಂದು ಒಗಿದು ಎಲ್ಲ ಥರದ್ದು ಕೆಲಸ ಇಲ್ಲಿ ಆಗಿ ಹೋಗಿರ್ತದೆ. ಇಲ್ಲಿ ಎಲ್ಲ ಹೆಚ್ಚು ಕಡಿಮೆ. ಮತ್ತು ಅದು ಅಲ್ಲದೆ ನಿಮಗೆ ಬೇಕಂದ್ರೆ ತಿಪ್ಪಿ ಗೊಬ್ಬರಗಳು ಸಿಗಂಗಿಲ್ಲ. ಇದ್ರ ಒಳಗೆ ಏನು ಜರ ಒಂದು ತೊಡೆ ತಿಪ್ಪಿ ಹಾಕ್ಯಾರೂ ಅದಕ್ಕೆ ಮ್ಯಾಚಾಗಿ ಆ ತಿಪ್ಪಿ ಒಳಗಿಂದ ಏನು ದನಗಳು ಸಗಣಿ ಒಳಗೆ ಏನು ಕೂಡಿರ್ತಾವಲ್ಲ ಜೀವಾಣುಗಳು ಇದ್ರೊಳಗೆ ಮಲ್ಟಿಪ್ಲೈ ಆಗ್ತೈತಿ. ಹಿಂಗಾಗಿ ಏನೈತಿಲ್ಲ, ಒಟ್ಟು ತ್ಯಾಜ್ಯ ಯಾವಾಗೂ ಸುಡೋದು ಮಾಡೋದು ಒಟ್ಟು ಮಾಡೋಕೆ ಹೋಗ್ಬೇಡ್ರಿ. ಕಂಪಲ್ಸರಿ ಹೇಳೇನ್ರಿ, ಅಲ್ಲಿ ಪುಡಿ ಮಾಡಿರಿ. ಜರ ಕಷ್ಟ ಆದ್ರೆ ಆಗಲಿ ಮಾಡ್ಕೋರಿ. ನಿಮ್ಗೆ ಹೇಳೇನ್ರಿ, ಭೂಮಿ ನೀವೇನು ಅಂದ್ಕೊಂಡಿರ್ತಿರಲಿ ಅದಕ್ಕಿಂತಲೂ ಸಾಕಷ್ಟು ಬೆಳ್ಕೊತ ಹೋಗ್ಲಕ್ಕತ್ತೈತಿ. ಈ ರೀತಿ ಮಾಡಿ ನಿರ್ವಹಣೆ ಮಾಡಿರಿ. ಇದು ನೋಡ್ರಿ, ಇದು ಕಬ್ಬು ಕಟಾವು ಆದಿಂದ ಏನೈತ್ರಲ್ಲ ಈ ರೀತಿ ರೌಂದಿ ಪುಡಿ ಮಾಡ್ಲಾಕ್ಬೇಕ್ರಿ. ಯಾಕಂತ ಕೇಳ್ರಿ, ಇದನ್ನು ಸುಟ್ಟಲು ಏನಾಕೈತಿ ಅಂದ್ರೆ ಭೂಮಿ ಮ್ಯಾಗಿನ ಜೀವಾಣುಗಳು ನಾಶ ಆಗ್ತಾವೆ. ಒಂದು ಎರಡನೇದು ನಿಮ್ಗೆ ಸಾಕಷ್ಟು ಗೊಬ್ಬರ ಆಗುವಂಥದ್ದು ನೀವು ಅದನ್ನು ನಾಶ ಮಾಡಿದಂಗೆ ಆಕೈತಿ. ಮತ್ತು ಭೂಮಿ ಲೂಸ್ ಇಡೋಕೆ ಇದು ಪ್ರಯತ್ನ ಮಾಡ್ತೈತಿ. ಇದು ರೌಂದಿ ಏನು ಮಾಡ್ತೈತಿ ಅಂದ್ರೆ ಈ ಆರ್ಗ್ಯಾನಿಕ್ ಕಾರ್ಬನ್ ತಯಾರಾಗ್ತೈತಿ. ಹಿಂಗಾಗಿ ಏನೈತಿರಲ್ಲ, ಯಾರೂ ಸುಡಕ್ಕೆ ಹೋಗ್ಬೇಡ್ರಿ. ಇದನ್ನ ಏನು ಮಾಡಿರಿ, ಪುಡಿ ಮಾಡಿದ್ದು ಜರ ತಿಳಿವು ಎಲ್ಲ ಸಾಲಿನಾಗ ಬಿಡ್ರಿ. ಆಜು ಬಾಜು ಬಗಲ್ ಹರಿರಿ, ಹಂಗೆ ಮಾಡಿರಿ. ಇಲ್ಲಪ್ಪ ಜರ ದಿಪ್ ಇತ್ತಿಲ್ಲ, ಅರ್ಸಾಲಿ ಕಬ್ಬಿನವ್ರದ್ದು ಇರ್ತೈತಿಲ್ಲ, ಜರ ದಿಪ್ ಇರ್ತಾವೆ. ದಿಪ್ ಇದ್ದಿದ್ದು ಏನು ಮಾಡಿರಿ, ಒಂದು ಸಾಲ ಬಿಟ್ಟು ಒಂದು ಸಾಲ ತೊಂಬ್ರಿ. ಮುಂದೆ ಇಂತಿ ಒಂದು ಸಾಲ ಬಗಲ್ ಹರಿರಿ. ಬಗಲ್ ಹರಿದು ಇಂತಿ ನೀವು ಅದ್ರಾಗ ಗೊಬ್ಬರ ಹಾಕೋದೆಲ್ಲ ಮಾಡಿರಿ. ಮೊದಲು ಏನು ಮಾಡಿರಿ, ಈಗೇನು ರೌಂದಿ ಪುಡಿ ಮಾಡಿರ್ತೈತಿಲ್ಲ, ಪುಡಿ ಮಾಡಿದ್ರ ಮೇಲೆ ಏನು ಮಾಡೋದು ನೀವು, ಇದನ್ನೆಲ್ಲ ಬೋದಿನ ಮೇಗಿನ ತೆಗೆದು ಇದನ್ನು ಕೊಲಿ ಕಟ್ ಮಾಡ್ಕೊತ ಹೋಗಿಬಿಡೋದು. ಅಂದ್ರೆ ಬಡ್ಡಿ ಕಟ್ ಮಾಡೋದು. ಅಂದ್ರೆ ಜರ ಕಬ್ಬ ಕಟಾವು ಮಾಡೋತ್ನಾಗ ಏನು ಇದು ಮಾಡಿರ್ತಾರಲ್ಲ, ಬಡ್ಡಿ ಇದು ಉದಿರ್ತಾರಲ್ಲ, ಅದನ್ನೆಲ್ಲ ಏನು ಮಾಡೋದು, ಕಟ್ ಮಾಡ್ಕೊತ ಹೋಗೋದು. ಭೂಮಿ ನೆಲ ಸಮ ಮಾಡ್ಕೊತ ಹೋಗೋದು ರೀ. ಆಯ್ತಾರೆ ನಿಮಗೆ ಕುಳಿ ಫಸ್ಟ್ ಕ್ಲಾಸ್ ನೀಟಂಗಿ ಮಣ್ಣಿನ ಹಿಡ್ಕೊಂಡು ಇರ್ತೈತಿ. ಆಯ್ತು, ನೆಕ್ಸ್ಟ್ ಏನೈತಿಲ್ಲ, ನೀವು ಏನು ಸಾಲಿನಾಗ ಬಿದ್ದಿದ್ದಾರೆ ರೌಂದಿ, ಒಂದು ಸಾಲ ಬಿಟ್ಟು ಒಂದು ಸಾಲ ತುಂಬ್ರಿ, ಅಥವಾ ಪ್ರತಿ ಸಾಲಿನಾಗ ತುಂಬ್ರಿ, ನಡಿತೈತಿ. ಈ ಟೈಪ್ ಮಾಡೋದ್ರಿಂದ ಏನಾಕೈತಿ, ಸಾಕಷ್ಟು ನಿಮ್ಗೆ ಗೊಬ್ಬರನೂ ಆಗ್ತೈತಿ. ಮತ್ತು ನಿಮಗೆ ಮುಂದಿನ ಇದಕ್ಕೆ ಅಂತ ಮಣ್ಣು ಲೂಸು ಉಳಿತೈತಿ. ಮತ್ತು ಕುಳಿ ಕಬ್ಬು ಸಹಿತ ನಿಮಗೆ ಭಾರಿ ಹೆಲ್ದಿಯಾಗಿ ಬರ್ಲಾಕತ್ತೈತಿ. ಮತ್ತು ನಿಮ್ಗೆ ಆರಾಮ್ಸ್ರಿ ಈ ಟೈಪ್ ಮಾಡೋರು ಏನೈತಿರಲ್ಲ, 100 ಟನ್ ಹೋಗಕ್ಕಂತರೂ ಭಾಳ ಲಗೇನ ಟಚ್ ಆಗ್ತೀರಿ ನೀವು. ಮತ್ತು ನೀವು ಬರೀ ಸುಡೋದು ಮಾಡೋದು ಮಾಡಿರಲು ನೀವು ಯಾವಾಗೂ 100 ಟನ್ ರೀಚ್ ಆಗೋದು ಮಾಡೋದು ಒಟ್ಟೆ ಆಗಂಗಿಲ್ಲ. ಇದು ಮೇನ್ ಪಾಯಿಂಟ್ ರೀ. ನಮಸ್ಕಾರ ಎಲ್ಲರಿಗೆ. ಈ ರೀತಿ ರೌಂದಿ ಯಾರು ಇದು ಮಾಡಕ್ಕೆ ಹೋಗ್ಬೇಡಿ. ಈ ರೀತಿ ಎಂತಿ ಪುಡಿ ಮಾಡ್ಕೋರಿ. ಅಂದ್ರೆ ಈಗ ಭೂಮಿ ಒಳಗೆ ಸಾವಯವ ಇಂಗಾಲ ಜಾಸ್ತಿ ಆಯ್ತಿಲ್ಲೋ ನಿಮಗೆ ರಾಸಾಯನಿಕ ಗೊಬ್ಬರಗಳು ಹಾಕ್ಕೊಳಕ್ಕೆ ಅನುಕೂಲ ಆಗ್ತೈತಿ. ಮತ್ತು ಇದು ಬೇಕು. ಸಾವಯವ ಇಂಗಾಲ ಇರ್ಲಿಕ್ಕೆ ನೀವು ರಾಸಾಯನಿಕ ಏನು ಹಾಕಿ ಏನೂ ಉಪಯೋಗ ಇರೋಂಗಿಲ್ಲ. ಸಾವಯವ ಇಂಗಾಲ ಇದ್ರನ್ನ ರಾಸಾಯನಿಕ ಕೆಲಸ ಮಾಡ್ತೈತಿ. ಹಿಂಗಾಗಿ ಏನೈತಿ, ನೀವು ಭಾರಿ ಟಾರ್ಗೆಟ್ ಇಳುವರಿ ನೀವು ಮುಂದಿನ ದಿವ್ಸನಾಗ ನೀವು ತೊಗೊಳೋರಿದ್ರಲ್ಲೂ ಕಂಪಲ್ಸರಿ ಅಂತಿ ಈ ರೀತಿ ನಾವೇನು ಮಾಡಕತ್ತಿದ್ವಿರಲ್ಲ, ಹಿಂಗೆ ಏನೈತಿರಲ್ಲ, ನೀವು ರೌಂದಿ ಪುಡಿ ಮಾಡ್ಕೊತ ಇರ್ರಿ. ಒಟ್ಟು ತಪ್ಪಿ ಸಹಿತ ಸುಡ್ಲಾಕೆ ಹೋಗ್ಬೇಡ್ರಿ. ಯಾಕಂತ ಕೇಳ್ರಿ, ಈಗ ನೀವು ತಿಪ್ಪಿ ಗೊಬ್ಬರ ಕಡಿತಿರ್ತೀರಿ, ಎಲ್ಲ ಮಾಡ್ತೀರಿ. ಆ ತಿಪ್ಪಿ ಒಳಗೆ ಏನು ಇರ್ತೈತಿಪ್ಪ ಅಂತಂದ್ರೆ ಒಂದು ಅರ್ಧ ರೌಂದಿ ಇರ್ತೈತಿ, ಅರ್ಧ ಏನೈತಿ ನಿಮ್ಗೆ ದನಗಳು ಸಗಣಿ ಇರ್ತೈತಿ. 2 ಕೂಡಿಸ್ಕಿಸ್ನ ಒಂದು ತಿಪ್ಪಿ ಆಗಿರ್ತೈತಿ. ಹಂಗೆ ಏನೈತಿಲ್ಲ, ನೀವು ಏನು ಈ ರೀತಿ ನೀವು ರೌಂದಿ ಪುಡಿ ಮಾಡಿಸ್ಕಿಸ್ ನೀವು ಕಾಯ್ಕೊಂಡ್ರಲ್ಲೂ ಈಗ ಒಂದು 5 ಡಬ್ಬಿ ತಿಪ್ಪಿ ಕಡಿಯವ್ರಿ ಅಂತಿ
2 ಎಬಿ ತಿಪ್ಪಿ ಕಡ್ದ್ರು ನಡಿತೈತಿ. ಏನೋ ತಪ್ಪಗಾಟಾಗಿ ಒಳಗೊಮ್ಮೆ ತಿಪ್ಪಿರ್ಲಿಕ್ಕೂ ನಿಮ್ಗೆ ಈ ರೌದಿ ಮೇಲೆ ನಿರ್ವಹಣೆ ಆಗ್ತೈತಿ. ಇದ್ರ ಮೇಲೆ ಅಂತಿ ನೀವು ಡಿಕಾಂಪೋಸರ ಇಂಥದ್ದು ಮಾಡಿರಲು ಎಲ್ಲ ಕೂಡಿಸ್ಕಿಸಿನ ಐತಿ ಮತ್ತು ನಿಮ್ಗೆ ತಿಪ್ಪಿನ ಆಗಿಬಿಡ್ತೈತಿ. ಅದು ಹಿಂಗೆ ಮಾಡೋದ್ರಿಂದ ಏನೈತಿ ವರ್ಷದಿಂದ ವರ್ಷ ನಿಮ್ಗೆ ಇಳುವರಿ ಹೆಚ್ಚಾಕೋತ ಹೋಗಿರ್ತೈತಿ. ಇದನ್ನೊಂದು ತಲೆಯಾಗಿ ಇಟ್ಕೊಂಡು ಕಿಸನ ನೀವು ಕೃಷಿ ಮಾಡಿರಿ. ನೀವು ಎಲ್ಲರೇ ನೀವು ರೌದಿ ಸುಡೋದು ಮಾಡಿರಿ, ನೀವು ಪ್ರತಿ ವರ್ಷ ನಿಮ್ಗೆ ಇಳುವರಿ ಕಡಿಮೆ ಆಕೋತ ಹೋಗ್ತೈತಿ. ಈ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ನಾ ಏನು ಮಾಡಕತ್ತಿ ಅಂದ್ರೆ ಇದೇ ರೀತಿ ಮಾಡಿರಿ. ಫಸ್ಟ್ ಕ್ಲಾಸ್ ರೌದಿ ಪುಡಿ ಆಗ್ತೈತಿ. ಒಂದು ಸಾಲ ಬಿಟ್ಟು ನಿಮ್ಗೆ ಭಾಳ ದಗದ ಮಾಡೋ ಸಮಸ್ಯೆ ಆಯ್ತು, ಒಂದು ಸಾಲ ಬಿಟ್ಟು ಒಂದು ಸಾಲ ರೌದಿ ತುಂಬ್ಕೊರಿ, ಒಂದು ಸಾಲ ಬಿಟ್ಟು ಒಂದು ಸಾಲ ನೀರು ಕೊಡ್ರಿ. ಮತ್ತು ನೀವು ಏನು ಬಗಲ್ ಹರಿದು ಗೊಬ್ಬರ ಹಾಕೋರದಲ್ಲ, ಯಾವುದು ಸಾಲಿಗೆ ರೌದಿ ಇರಂಗಿಲ್ಲರಲ್ಲ ಅದಕ್ಕೇನೈತಿ ನೀವು ಬಗಲ್ ಹರಿಯೋದಕ್ಕಿಂತ ಗೊಬ್ಬರ ಹಾಕಿ ನೀರು ಕೊಡ್ರಿ. ಈ ಟೈಪ್ ಮಾಡೋದನ್ನ ಏನೈತಿ ಗೊಬ್ಬರ ನಿಮ್ಗೆ ಕೊಟ್ಟಂಗೂ ಆಯಿತು, ನೀರು ಕೊಟ್ಟಂಗೂ ಆಗ್ತೈತಿ. ಮತ್ತು ಚಳಿಗಾಲ ಐತಿ ಅಂದ್ರೆ ಅನಾವಶ್ಯಕ ನೀರು ಕೊಡೋಕೆ ಹೋಗಬೇಡ್ರಿ. ಕರೆಕ್ಟ್ ನಿಮ್ಗೆ ಎಷ್ಟು ಸಫಿಷಿಯೆಂಟಾಗಿ ನೀರು ಕೊಡ್ರಿ. ಮತ್ತು ಇನ್ನೊಂದು ಏನು ತಿಳ್ಕೊರಿ, ರೌದಿ ಭೂಮಿ ಒಳಗೆ ನಮ್ಮಲ್ಲಿ ಜಾಸ್ತಿ ಐತಿ ಅಂದ್ರೆ ನೀವೇ ತಿಳ್ಕೋದ 100% ನೀರು ಹಿಡಿತಿತ್ಲೋ ರೌದಿ ನಾವು ಬಿಟ್ಟಿದ್ದೀವಿ ಅಂದ್ರೆ ನಮ್ದಿನ್ನ 50% ನೀರು ಹಿಡಿತೈತಿ ಅನ್ನೋದು ತಿಳ್ಕೋದು. ಮತ್ತು ಏನಾಗೈತಿ ಒಳಗೊಬ್ಬರು ಯಾರು ಹತ್ತಿರ್ತಾರೆ ಹಂಗೆ ರೌದಿ ಬಿಡಬೇಡ್ರಿ ನೀರು ಗೊಚ್ಚಾಕೈತಿ ಹಂಗೆ ಹೆಂಗೆ ಅಂತಂದು ಹತ್ತಿರ್ತಾರೋ. ನಿಮ್ಮಲ್ಲೇ ಜ್ಞಾನ ಇರಬೇಕಾದ ರೌದಿ ಬಿಟ್ಟಿವಲ್ಲ ಏನಾಗ್ತೈತಿ ನಮಗೇನೈತಿ ಅರ್ಧ ನೀರಿಂದು ಕಡಿಮೆ ಆಯಿತು. ನೀರು ಬಿಡೋದ್ರಿಂದ ಏನಾಕೈತಿ ಅಂದ್ರೆ ಭೂಮಿ ಒಳಗೆ ಲವಣಾಂಶಗಳು ಹೆಚ್ಚಾಗಿ ಹಿಂಗಾಗಿ ಏನೈತಿಲ್ಲ ನಮ್ಮ ಭೂಮಿ ಉಪ್ಪಾಗೋ ಸಾಧ್ಯತೆ ಇರ್ತೈತಿ. ನೀರು ತೊಡೆ ತೇವಾಂಶ ಇರಬೇಕು. ಈ ರೀತಿ ನಾವು ಕೃಷಿ ಮಾಡ್ಕೊಂಡ್ರೆ ಮುಂದಿನ ದಿವಸನಾಗ ಏನಂತಿ 100 ಟನ್ ರೀಚ್ ಮಾಡೋರಿಗೆ ಅಂತಿ ಭಾಳ ಅನುಕೂಲ ಆಗ್ತೈತಿ. ಈ ರೀತಿ ಮಾಡ್ಕೊರಿ. ನಾನು ಮತ್ತೆ ನಿಮಗೆ ಅಂತಿ ಮತ್ತೊಂದು ವಿಡಿಯೋದಾಗ ಮತ್ತೆ ಬರ್ತೀನಿ. ಅಲ್ಲಿ ತನಕ ಏನೈತಿಲ್ಲ, ನಮಸ್ಕಾರ.